16ನೇ ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಜೆಟ್ನ ಗಾತ್ರವೂ ದಾಖಲೆ, 16ನೇ ಬಜೆಟ್ ಕೂಡ ದಾಖಲೆ. ಗುಜರಾತ್ನ ಹಣಕಾಸು ಮಂತ್ರಿಯಾಗಿದ್ದ ವಜುಭಾಯಿ ವಾಲಾ ನಂತರ ಅತಿ ಹೆಚ್ಚು ಹಣಕಾಸು ಬಜೆಟ್ಗಳನ್ನು ಮಂಡಿಸಿದ ದಾಖಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ. 16ನೇ ಬಾರಿ ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಬಜೆಟ್ಗೆ ವಿಪಕ್ಷ ಬಿಜೆಪಿಯಿಂದ ಹಲಾಲ್ ಬಜೆಟ್ ಎಂದು ಕಟು ಟೀಕೆ. ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಹಲಾಲ್ ಬಜೆಟ್ ಎಂದ ಬಿಜೆಪಿ, ಸಾಲದ ಬಜೆಟ್ ಸಾಬರ ಬಜೆಟ್ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ಇದು ಪಾಕಿಸ್ತಾನದ ಬಜೆಟ್ಟಾ ಅಥವಾ ಕರ್ನಾಟಕದ ಬಜೆಟ್ಟಾ ಎಂದು ಕೇಳಿದ ಬಸನಗೌಡ ಪಾಟೀಲ್ ಯತ್ನಾಳ್. ಇದು ತುಷ್ಟೀಕರಣದ ಬಜೆಟ್ ಎಂದು ಕಿಡಿಕಾರಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ವಿಪಕ್ಷಗಳ ನಾಯಕರ ಟೀಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಪ್ರತಿ ಟೀಕೆ. ಬಿಜೆಪಿ ಮತ್ತು ಜೆಡಿಎಸ್ನವರು ಜಾತ್ಯತೀತ ತತ್ವದ ವಿರೋಧಿಗಳು. ಕೊನೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸಿದ ರೀತಿ ಇರುವಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಜೆಟ್. ಇದು 7,81,095 ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ. ಅಷ್ಟು ಏರಿಕೆ ಆಗಿದೆ. ಅಬ್ಕಾರಿ 40,000 ಟಾರ್ಗೆಟ್ ಕೊಟ್ಟಿದ್ದಾರೆ. ಎಣ್ಣೆ ಹೊಡೆಯೋಕ್ಕೆ ಒಂದೊಂದು ವೈಟ್ ಸ್ಟೋರ್ ಕೊಡುವಂಥದ್ದು, ಬಾರ್ ಕೊಡುವಂಥದ್ದು ಅವ್ರ ಶಾಸಕರಿಗೆ ಮಾಡಿರೋವಂಥ ಹುನ್ನಾರ ಅಂತ ನನಗನ್ಸುತ್ತೆ. ಅನ್ನಭಾಗ್ಯ ಹೋಯ್ತು, ಈಗ ಕುಡುಕರ ಭಾಗ್ಯವನ್ನ ಕೊಡುವಂತ ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯನವರು ಏನು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದಂಥ ಖ್ಯಾತಿಗೊಳಗಾಗಿದ್ದಾರೆ. ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂಥ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು ಅವ್ರ ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವಂಥದ್ದು. ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದರೆ, ಅವರಿಗೆ ಎಜುಕೇಷನ್ ಇದೆಯಾ. ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಷನ್ 75% ಮೈನಾರಿಟೀಸ್ಗೆ, 25% ಬೇರೆಯವ್ರಿಗೂ ಕೊಡ್ತೀವಿ. ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು ಅವರ ಸೆಕ್ಯುಲರಿಸಮ್ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಇದು ಬಹುತ್ವದ ದೇಶ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಹಲಾಲ್ ಬಜೆಟ್ ಅಂತ ಏನು ಬಿಜೆಪಿ ಹೇಳ್ತಾ ಇದ್ದಾರೆ, ನನಗೆ ಅವರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಅಲ್ಲಿ ಮಾಡೇ ಮಾಡ್ತಾರೆ. ಧರ್ಮದ ಮೇಲೆ ತಾನೇ ಓಟ್ ಕೇಳ್ತಾರೆ ಬಿಜೆಪಿಯವರು. ಬಿಜೆಪಿಯವರು ಎದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ? ಪಾಕಿಸ್ತಾನ, ಮಂಗಳಸೂತ್ರ, ರಾಮ ಮಂದಿರ, ರಾಮ ಟೆಂಪಲ್ ಅಂತೇಳಿ ಓಟ್ ಕೇಳಿರೋದಲ್ಲ. ಮಂಗಳಸೂತ್ರ, ತಾಳಿ, ಇದ್ರ ಮೇಲೆ ಓಟ್ ಕೇಳಿರೋದು. ಎದಕ್ಕೆ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿಯವರು? ಬಿಜೆಪಿಯವರಿಗೆ ಇದೆ ಇದು. ಯಾವುದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲಿ ಏನು ಮಾಡಿದ್ರು ಕೂಡ ಮಾಡಬೇಕು, ಹೇಳಬೇಕು, ಅದು ಹೇಳ್ತಾರೆ. ಸಾಲದ ಬಗ್ಗೆ ಮಾತಾಡಂಗಿದ್ರೆ ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರೆ. ಈ ಬಾರಿ 4,09,000 ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಇನ್ನ ಓದ್ತಾ ಇದಾರೆ ಬಜೆಟ್. ಬಿಜೆಪಿ ಅವರು ಹೇಳಿಕೆ ಏನಿದೆ? ಬಿಜೆಪಿ ಈಗ ಇಷ್ಟು ಗ್ಯಾರಂಟಿ, ಇಷ್ಟು ಗ್ಯಾರಂಟಿದಲ್ಲೂ ಪಾಪ್ಯುಲೇಷನ್ ಪ್ರಕಾರ
ಈಗ 14% ಮೈನಾರಿಟಿ ಪಾಪ್ಯುಲೇಷನ್ ಇದೆ. 14% ಪಾಪ್ಯುಲೇಷನ್ ಪ್ರಕಾರ ಈಗ 4,09,000 ಕೋಟಿ ಬಜೆಟ್ ಕೊಟ್ಟಿರೋದು. ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿಗಳದ್ದು. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಎಜುಕೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಒಳ್ಳೆಯ ಬಜೆಟನ್ನು ಮಂಡಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮುಸ್ಲಿಂ ಸಮಾಜದ ಕಾಲನಿ ಡೆವಲಪ್ಮೆಂಟ್ಗೆ 1,000 ಕೋಟಿಯನ್ನು ನಿಗದಿ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಶೇಷ ಅನುದಾನವನ್ನು ಘೋಷಿಸಿಲ್ಲ. ಜೊತೆಗೆ ನಿರಂತರವಾಗಿ ನಡೆಯುತ್ತಿರುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುದಾನವನ್ನು ಒದಗಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದು ಎಲ್ಲರಿಗೂ ಕೊಟ್ಟಿದ್ದಾರೆ. SC ST ಬ್ಯಾಕ್ವರ್ಡ್ 2A 2B ಎಲ್ಲ ಕೆಟಗಿರಿಯವರಿಗೆ ಒಳಗಾದಂಥ ಸಮಾಜಗಳಿಗೆ ಕೊಟ್ಟಿದ್ದಾರೆ. ಅಲ್ಲ, ಅದರಲ್ಲಿ ಎಲ್ಲಿದೆ ಓಡೋದು? ಅವ್ರದ್ದು ಕೆಲಸ ನೋಡ್ರಿ, ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಅವ್ರು ಮಾಡ್ತಾರೆ. ಈಗ ಮಾತ್ರ ಕಲ್ಲು ಅವ್ರಿಗೆ ಸಿಗೋದಿಲ್ಲ. BJP ಪಕ್ಷ ಬಿಡ್ತಾರೆ ಹೊರತು ಗ್ಯಾರಂಟಿ ಬಿಡೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.